ಇದನ್ನೆಲ್ಲ ಮಾಡಿದ್ದು ಕರ್ಣ ಒಬ್ನೇ ಅಲ್ಲ. ದಯವಿಟ್ಟು ಅವನ್ನ ಯಾರು ದೂಷಿಸಬೇಡಿ, ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನಾನೇ. ಮಾಲ್ತಿ, ನೀನ್ ಹೇಳ್ತಿದ್ಯಾ? ನಿತ್ಯ ತಾಳಿ ಕಟ್ಬೇಡ ಅಂತ ಕರ್ಣ ಹೇಳಿದ್ ನಾನೇ. ಕರ್ಣ ನಿಧಿ ಇಬ್ರು ಪ್ರೀತಿ ಮಾಡ್ತಿರೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ನಿತ್ಯ ಮದುವೆ ನಡಿಲೇಬೇಕು ಅಂತ ಮಂಟಪದಲ್ಲಿ ಎಲ್ಲರೂ ನಿರ್ಧಾರ ಮಾಡ್ಬಿಟ್ಟಿದ್ರಿ. ಇಲ್ದೆ ಹೋದ್ರೆ ನೀವು ನಿತ್ಯ ಎಲ್ಲರೂ ಸಾಯಕ್ ತಯಾರಾಗಿದ್ರಿ. ಹಾಗೆ ನನ್ಗೆ ಮುಂದಿನ ದಾರಿ ಏನು ಅಂತ ತೋಚ್ಲಿಲ್ಲ. ಹಾಗಂತ ನನ್ ಕಂದ ಅವನ್ ಜೀವನ ಇಡೀ ನೋವನ್ನ ಅನ್ಭವಿಸೋದನ್ನ ನೋಡಕ್ಕೆ ನನ್ಗೆ ಮನ್ಸಿರ್ಲಿಲ್ಲ. ನಿತ್ಯನ ಉಳ್ಸೋಕೆ ನನ್ಗಿದ್ದಿದ್ ಒಂದೇ ದಾರಿ, ಆ ಮದುವೆ ನಾಟಕ. ಅದಕ್ಕೆ ನಿತ್ಯ ಅವಳ ಕೊಳ್ಳಿಗೆ ಅವಳೇ ತಾಳಿ ಕಟ್ಕೊಂಡು ಎಲ್ರ ಮುಂದೆ ಬಂದು ನಿಂತ್ಕೊಂಡ್ಲು. ಒಂದ್ ವೇಳೆ ಅವತ್ತು ಕರ್ಣ ನಿಜವಾಗ್ಲೂ ಮದುವೆ ಆಗಿದ್ದಿದ್ರೆ ಅವ್ರ 3 ಜನ ಜೀವನನೂ ಹಾಳಾಗೋಗಿರ್ತಿತ್ತು. ಅದಕ್ಕೆ ದಯವಿಟ್ಟು ಯಾರು ನನ್ನ ಕಂದನ್ ದೂಷಿಸಬೇಡಿ, ದಯವಿಟ್ಟು ನನ್ನ ಕ್ಷಮಿಸಿ. ಅವತ್ತು 3 ಜನದ ಬಾಳು ಹಾಳಾಗ್ತಿತ್ತು, ಇವತ್ತು ಅದ್ಭುತವಾಗಿದ್ಯಾ? ಎಲ್ರು ಬದುಕು ಚಿತ್ರ ಆಗಿದೆ. ಅಲ್ಲ, ನೀನು ನನ್ನ ಮೋಸ ಮಾಡ್ಬಿಟ್ಟಿಯಾ? ನಮ್ಮ ಕುಟುಂಬದ ಗೌರವನ 4 ಜನ ಹಾಡ್ಕೊಂಡು ನಾವು ಮಾಡ್ಬಿಟ್ಟೆ ಅಲ್ವಾ? ನನ್ನ ಮೊಮ್ಮಗ ಅಂತವನು ಇಂಥವನು ಅಂತ ನಿನ್ನ ಹೆಮ್ಮೆಯಿಂದ ಕೊಚ್ಕೋತಾ ಇದ್ದೆ. ಅಲ್ಲ ಕಣು, ಇಷ್ಟು ದೊಡ್ಡ ದ್ರೋಹ ಮಾಡಕ್ಕೆ ನಿನ್ಗೆ ಹೇಗೋ ಮನ್ಸು ಬಂತು? ಇದೆಲ್ಲದಕ್ಕೂ ನಾನೇ ಕಾರಣ. ಎಲ್ಲ ತಪ್ಪು ನಂದೆ. ನಾನು ಕರ್ಣನನ್ನ ಪ್ರೀತಿಸ್ಬಿಟ್ಟೆ. ಅದೇ ನನ್ನ ನಿಧಿ ಹತ್ರ ಹೇಳ್ಕೊಂಡ್ಬಿಟ್ಟೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನಿಧಿ ರೂಮಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಸುತ್ತಮುತ್ತ ನೋಡಿದೆ, ನಿಧಿ ಮೇಡಮ್ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿರ್ಬೋದು ಸರ್? ಈಗ ತಾನೇ ನಿಧಿ ಮೇಡಮ್ ಲಗ್ಗೆ ತಗೊಂಡು ಆಡೋದಲ್ಲಿ ಹೋದ್ರು. ನಾನು ಕರ್ಣನ ಮನ್ಸಾರೆ ಪ್ರೀತಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ನಡೆದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ನನ್ಗೂ ಕರ್ಣಗೂ ಮದುವೆನೇ ಆಗಿಲ್ಲ. ಕರ್ಣ ಮತ್ತೆ ನಿಧಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದ ಸತ್ಯ. ಅಕ್ಕ, ಏನ್ ಮಾಡ್ಬಿಟ್ಟೆ ನೀನು? ಎಲ್ರೂ ಎದುರಿಗೆ ಯಾಕೆ ಸತ್ಯ ಹೇಳಕ್ ಹೋದೆ? ಈ ಮದುವೆ ಆಗಿದ್ದಿದ್ರೆ ನಿನ್ ಬದುಕು ಸರಿ ಹೋಗಿರ್ತಿತ್ತು. ಆದ್ರೆ ಈಗ ಹಾಗಂತ ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಗೊತ್ತು. ಹೀಗೆ ಮದುವೆ ಮಂಟಪದಿಂದ ಯಾರಿಗೂ ಹೇಳ್ದೆ ಬಂದಿದ್ದು ತಪ್ಪು. ಆದ್ರೆ ನಿನ್ಗೋಸ್ಕರ ಇದನ್ನ ಮಾಡ್ಲೇಬೇಕು. ನಿನ್ ದುಃಖನ ನೋಡೋ ಶಕ್ತಿ ನನಗಿಲ್ಲ ಅಕ್ಕ. ಮೇಡಮ್, ನೀವು ಹೇಳಿದ ಜಾಗ ಬಂತು, ಎಲ್ಲಿ ಬಿಡ್ಲಿ? ಒಂದ್ ಕೆಲಸ ಮಾಡಿ, ಇಲ್ಲಿ ಬೇಡ, ಇನ್ನೊಂದು ಸ್ವಲ್ಪ ಮುಂದೆ ಬಿಡ್ತೀರಾ? ಸರಿ ಮೇಡಮ್. ಮೇಡಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ನೋಡಿದ್ರೆ ಮದುವೆ ಮಂಟಪದಿಂದ ಬಂದಿರೋ ಆಗಿದೆ. ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಮದುವೆ ಮಾಡಿಸೋದಕ್ಕೆ ಹೊರಟಿದ್ದಾರಾ? ಲವರ್ ಜೊತೆ ಹೊಸ ಜೀವನ ಕಟ್ಕೊಳಕ್ಕೆ ಹೊರಟಿದ್ದೀರಾ ಮೇಡಮ್?
ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ ಮೇಡಮ್. ಆ ದೇವರು ನಿಮ್ಮ ಪ್ರೀತಿ ಸಿಗೋ ಥರ ಮಾಡಿ. ಖಂಡಿತ ನೀವಿಬ್ರು ಒಂದಾಗ್ತೀರಾ ಮೇಡಮ್. ಹಾ ಏನೋ ನಿಲ್ಸಿ ಹಾಂ ಸರಿ ಮೇಡಮ್. ಸರಿ, ಎಷ್ಟಾಯ್ತು? 120 ರೂಪಾಯಿ ಮೇಡಮ್. ಸರ್ ಆಗಿದೆ. ಹಾಂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಯಾರು ವರಿ ಮಾಡ್ಕೋಬೇಡಿ, ನಿಧಿನ ನಾನು ಕರ್ಕೊಂಡು ಬರ್ತೀನಿ. ಅವ್ರು ಈಗಷ್ಟೇ ಆಟೋ ಹತ್ತಿದ್ದಾರೆ ಅಂದರೆ ಜಾಸ್ತಿ ದೂರ ಹೋಗೋಕ್ಕೆ ಚಾನ್ಸೇ ಇಲ್ಲ. ರಾಧಿಕಾ, ನೀನು ಅವ್ರಿಗೆ ಫೋನ್ ಟ್ರೈ ಮಾಡ್ತಾ ಇರೋ. ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಫ್ರೆಂಡ್ಸಿಗೆ ಟ್ರೈ ಮಾಡು. ಎಲ್ಲರೂ ಬಂದಿದ್ರೆ ಇನ್ಫಾರ್ಮ್ ಮಾಡಕ್ಕೆ ಹೇಳು. ವಿವೇಕ್ ಬನ್ನಿ ಹೋಗೋಣ.